ನೋಡ್ರಿ ಎಷ್ಟು ಚಂದ ಕಾಣತ್ತಾಳ. ಲವ್ ಆಗ್ಬಿಟ್ಟಿದ್ದು ಈಕಿನ ಮ್ಯಾಗ. ಯಾರು ಗಾಡಿಪ್ಪ ಅಂತ ನಾ ಮಾಡೀನಿ ಫಸ್ಟ್. ಆಮೇಲೆ भाई साहब कुछ ज्यादा नहीं हो गया ये? ಹಲೋ ನಮಸ್ಕಾರ, ನೀವು ನೋಡ್ತೀರಾ ವಿಷ್ಣು ಅಂತ ಬ್ಲಾಗ್. ಈ ಬ್ಲಾಗ್ ಸ್ಟೇಟ್ ಫ್ರಮ್ ಬ್ಲಾಗ್ ಸ್ಟಾರ್ಟ್ ಆಗತ್ತಿದ್ದಿ, ಎಲ್ಲ ಉಲ್ಟಾ ಆಗತ್ತಿದ್ದಿ. ಅದಕ್ಕಂದ್ರೆ ಇವತ್ತು ಇಂಗ್ಲೀಷ್ ಎಕ್ಸಾಮ್ಸ್ ಅದಾವ. ಟೈಮ್ ಅಂತೂ ಭಾಳ ಆಗೈತಿ. ಬಳಿ ಅಂತೂ ಫುಲ್ ಚೆಕ್ ಮಾಡಿರಿ, ಹಳ್ಳಿ ಅಂತೂ ಫುಲ್ ಐತಿ. ಫುಲ್ ಅಂದ್ರೆ ಫುಲ್ ಮಳೆ ಐತಿ. ಟೈಮ್ 9:30 ಆಗೈತಿ. 10 ಗಂಟೆಗೆ ಎಕ್ಸಾಮ್ ಐತಿ. ಇನ್ನೂ ಇಲ್ಲೇ ಅದೇ ನಾವು ಆ್ಯಕ್ಚುಲಿ ಚೆನ್ನಾಗಿರೋದು. ಇಂಥ ಮಳೆಯಾಗ ಹೋಗ್ಬೇಕು, ಅದೇ ಭಾಳ ವಜ್ಜಿರಿಪ್ಪ. ಇಂಥ ಮಳೆಯಾಗ ಹೋಗೋದು ಅಂತಂದ್ರೆ ಇಂಥ ದೊಡ್ಡ ಕೆಲಸ ಮಾಡೋಕ್ಕಾಗಲ್ಲ ನಮ್ಮ ಕಡೆ. ಇನ್ನೂ ಸಣ್ಣ ಕೆಲಸ ಹೇಳಿ ನಾವು ಮಾಡ್ತೀವಿ. ಮಳೆಯಾಗ ಹೋಗಿ ತೋರಿಸ್ಕೊಂಡು ಹೋಗೋದು ಆಗಂಗಿಲ್ಲ ನಮ್ಮ ಕಡೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಬರ್ರಿ, ಮಳೆ ಅಂತೂ ನಿಲ್ಲೋದು ಯಾವ ಲಕ್ಷಣ ಕಾಣವಲ್ದು. ಪಡಾವಟ್ ಹೋಗೋಮ. ಎಕ್ಸಾಮ್ಸ್ ಎಲ್ಲ ಬರೋಮ. ಇವತ್ತು ಇಂಗ್ಲೀಷ್ ಐತಿ. ಅದು ನನ್ನ ದುಶ್ಮನ್ ಐತಿ ಇವತ್ತು ಎಕ್ಸಾಮ. ನೋಡೋಮ ಏನೇನು ಸೀನ್ ಹಾಕಿದೆ. ನನ್ನ ದುಶ್ಮನ್ ಅದಾನ ಇವತ್ತು. ನನ್ನ ದುಶ್ಮನ್ ಐತಿ ಇವತ್ತು ಎಕ್ಸಾಮಿಗೆ. ಬರೀ ಏನೇನು ಹಾಕೈತಿ ನೋಡೋಣ ಸೀನ. ಫಟಾಫಟ್ ಹೋಗೋಮ. ಇನ್ ಕೇಸ್ ಯಾರೋ ಹೊಸಂದಿರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತು ಮರಿಬೇಡ. ಫಟಾಫಟ್ ಗಾಡಿ ಹಬ್ಸೋಮ. ಗಾಡಿ ಕಂಪ್ನಿಯಾಗ ಐತಿ. ಅದೊಂದು ಸೀನ್ ಆಗ್ಬಿಟ್ಟೈತ್ರಿಪ್ಪ. ಅಪ್ಪಾಜಿ ಒಂದು ಒಯ್ದುಬಿಟ್ಟಾರೆ ಗಾಡಿ. ನಾನು ತೊಗೊಂಡೋಗ್ಬೇಕಂತ ಮಾಡಿದ್ರೆ ಅಪ್ಪಾಜಿ ತೊಗೊಂಡೋಗ್ಬಿಟ್ಟಾರೆ. ಎಂಥ ಸೀನ್ ಹಾಕಿರ್ತಾವೆ ನಮ್ಮ ಕಡೆ. ಈಗ ಹೋಗಿ ಫಟಾಫಟ್ ಕಂಪ್ನಿಗೆ ಹೋಗ್ಬೇಕು. ಕಂಪ್ನಿಗೆ ಹೋಗಿ ಗಾಡಿ ಬಸ್ಕೊಂಡು ಕಾಲೇಜಿಗೆ ಹೋಗ್ಬೇಕು. ನೋಡೋಮ ಏನೇನು ಸೀನ್ ಹಾಕೈತಿ. ಫಟಾಫಟ್ ಹೋಗೋಮ್ಮ. ಬರೀ ಈಗೆಲ್ಲ ಸಿಗ್ತೇನೆ ಸೀದಾ. ಈಗ ಕಂಪ್ನಿಯಾಗ ಹೋಗಮ್ಮ. ಕಂಪ್ನಿಯಿಂದ ಸೀದಾ ಕಾಲೇಜಿಗೆ ಹೋಗು ಅನ್ಕೊಂಡು ಪ್ಲ್ಯಾನ್ ಆಗೈತಿ. ಪ್ಲ್ಯಾನ್ ಸಕ್ಸಸ್ ಆಕೈತಿಲ್ಲ ನೋಡೋಣ. ಓಕೆ ಗಾಯ್ಸ್, ಫೈನಲಿ ಕಂಪ್ನಿಗಂತೂ ರೀಚ್ ಆಗಿದೆ. ಇವತ್ತು ಏನಾಗೈತೆ ಅಂದರೆ 9:30 ಆಗೈತಿ. ಹಂಗೆ ಲೈಕ್ ಇವತ್ತಂತೂ ಆವಾಜ್ ಇಲ್ಲ ಬಿಡ್ರಿ. ಪ್ರತಿ ಸಲ ಬಂದಾಗ ಒಂದ್ಸಲ ಆವಾಜನ್ನು ಭಾಳ ಮಿಸ್ ಮಾಡ್ಕೊಳ್ತೀವಿ. ಫುಲ್ ಆವಾಜ್ ಅಂದ್ರೆ ಆವಾಜ್. ಈಗ ಯಾರೂ ಇಲ್ಲ. ಇದಕ್ಕಂತ ಕಂಪ್ನಿ ಈಗ ಸ್ಟಾರ್ಟ್ ಆಗಿದೆ. ಫಟಾಫಟ್ ಗಾಡಿ ಹಬ್ಸೋ. ಇಲ್ಲಿ ಚೆಕ್ ಮಾಡಿರಿ ಎಷ್ಟು ಚಂದ ಅದ. ಲೈಕ್ ಫುಲ್ ಸೀಟ್ ಗೀಟ್ ಎಲ್ಲ ಹೊಸ್ದಾಗಿ ಹಾಕ್ಸತ್ತಿದ್ದಿ, ಹೊಸ್ದಾಗಿ ಕಾಣಂತಿದ್ದಿ. ಅದಕ್ಕೆ ಯಾರು ಗಾಡಿಪ್ಪ ಅಂತ ನಾ ಮಾಡೀನಿ ಫಸ್ಟ್. ಆಮೇಲೆ भाई साहब कुछ ज्यादा नहीं हो गया ये? ಗೊತ್ತಾಯ್ತು. ಆಮೇಲೆ ಸೀಟ್ ಹಾಕ್ಸಿದ್ದ ಹೌದಲ್ಲ, ರಿಪೇರಿ ಮಾಡ್ತೈತಿ ಎಲ್ಲ. ಮತ್ತು ಟಯರನ್ನು ಹಾಕ್ಸಿದ್ರಿಪ್ಪ. ಅದು ಟಯರನ್ನು ಹಾಕ್ಸಿದೈತಿ. ಮತ್ತು ಇನ್ನೂ ಭಾಳ ಕೆಲಸ ನಿಂತಾವಿದ್ರು. ನೋಡೋ ಏನೇನು ಸೀನ್ ಹಾಕೈತಿ. ಟೈಮ್ ಸಿಕ್ಕಾಗ ಹಾಕ್ಸೋಮ. ಇದೊಂದು ಚಕ್ ಕಾಣತೈತಿ. ಇದಕ್ಕಂತ ಇದು ಹೊಸ ಹಾಕೈತಿ. ಫುಲ್ ಚಕ್ ಅಂದ್ರೆ ಚಕ್ ಕಾಣತೈತಿ. ನನ್ನ ಕಣ್ಣಿಗೆ ಹಂಗೆ ಕಾಣತೈತಾನೆ. ಫುಲ್ ನಿಮ್ಮ ಕಣ್ಣಿಗೆ ಹೆಂಗೆ ಕಾಣತೈತೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಬರೀ ಫಟಾಫಟ್ ಗಾಡಿ ಹಚ್ಸೋಮ. ಇಲ್ಲೇ 9:30 ಆತ. ಅಲ್ಲಿ ಹೋಗೋದು ಮತ್ತು ಎಕ್ಸಾಮ್ ಬರೆಯೋದು. ನೋಡೋ ಎಲ್ಲಿ ಮಟ್ಟ ಹಾಕಿದಿ. ಬರೀ ಫಟಾಫಟ್ ಗಾಡಿ ಹಬ್ಸೋಮ. ನೋಡ್ರಿ ಎಷ್ಟು ಚಂದ ಕಾಣತ್ತಾಳ. ಸುಕೂನ್ का नाम सुना है? ಲವ್ ಆಗ್ಬಿಟ್ಟಿದ್ದು ಈಕಿನ ಮ್ಯಾಗ. ಫುಲ್ ರಿಮ್ಗಿಮ್ಮೆಲ್ಲ ಹೊಸಾದು ಹಾಕ್ಸಿದ್ವಿ. ಹೊಸಾದಂದ್ರೆ ಹೊಸಾದು ಕಾಣತಿದ್ದು ಗಾಡಿ. ನಂಗಂತರು ನಿಮ್ಗೆ ಹೆಂಗೆ ಕಾಣತಿದ್ದೆ ಕಮೆಂಟ್ ಬರ್ರಿ. ಮತ್ತೀಗ ಫಸ್ಟ್ ಗಾಡಿ ಹಬ್ಸೋಮ್. ಇದೇ ಖುಷಿಯಾಗಿ ಗಾಡಿ ಹಬ್ಸಿ ಎಕ್ಸಾಮ್ ಹೋಗೋಮ. ಎಕ್ಸಾಮ್ ಏನಕ್ಕೆ ನೋಡೋಣ. ನನ್ನ ದುಶ್ಮನ್ ಐತ್ರಿಪ್ಪ ಇವತ್ತು ಇಂಗ್ಲೀಷ್. ಭಾಳ ಟೆನ್ಷನ್ ಕೊಡೋದು ಅದ ಎಲ್ಲ ಎಕ್ಸಾಮ್ಕಿಂತ. ನೋಡೋಣ ಫಟಾಫಟ್ ಎಬ್ಸೋಮ. ಗಾಡಿ ಎಬ್ಬಿಸ್ಕೊಂಡು ನಿಮ್ಗೆ ಎಲ್ಲಿ ಸಿಗ್ತೇನೆ ಸೀದಾ ಈಗ ಕಾಲೇಜ್ನಾಗ. ಇನ್ ಕೇಸ್ ಅಲ್ಲಿ ಬ್ಲಾಗ್ ಮಾಡೋಕ್ಕಾಗ್ತಿತ್ತಿಲ್ಲ ಗೊತ್ತಿಲ್ಲ. ನಾನು ಹೋಗಿದ್ದು ಕಾಲೇಜ್ ಮುಗಿಸಿಂದ. ಇಲ್ಲಕಂದ್ರೆ ಕಾಲೇಜ್ ಬರಬೇಕಾದ್ರೆ ಬ್ಲಾಗ್ ಮಾಡೋದು. ಓಕೆ ಗೈಸ್, ಫೈನಲಿ ಕಾಲೇಜ್ ಅಂದ್ರೆ ಮುಗಿಸೀವಿ. ಕಾಲೇಜೆಲ್ಲ ಮುಗಿಸಿ ಸ್ವಲ್ಪ ಇದು ಟಯರ್ ಹಾಕ್ಸೋದಿತ್ತಲ್ರಿಪ್ಪ. ಅದ್ರ ಸಂಬಂಧ 2 ಟಯರ ಅದಕ್ಕೆ ಈಗ ಲಾಕ್ ಮಾಡಿಬಿಟ್ಟಾರೆ. ಇಲ್ಲಿ ಚೆಕ್ ಮಾಡಿ ಸುತ್ತಾಕಿ ಹೋಗ್ಬೇಕು. ಇದೊಂದು ಫುಲ್ ಟಯರ್ಲ ಸೌದ್ ಬಿಟ್ಟಾವ. ಇದೊಂದು ಹಾಕ್ಬೇಕು. ಅಮಾಸಿ ಮಾಡಿದ್ದು ಹೆಂಗೈತೆ ನೋಡ್ರಿ ನೀವು. ಟಯರನ್ನು ಸೌದೈತಿ. ಇದೊಂದು ಮಾಡ್ಬೇಕು. ಫುಲ್ ಇಲ್ಲಿ ಚೆಕ್ ಮಾಡಿ. ಇಲ್ಲ ಆತ ಫುಲ್ ಒಳಗಿನ ಟ್ಯೂಬ್ ಕಾಣತೈತಿ. ಆ ಪರಿ ಇದಾಗೈತಿ. ಮತ್ತು ಇದೊಂದು ಮಾಡಿಸ್ಬೇಕು. ಕಾಲೇಜ್ ಅಂತೂ ಮುಗಿಸಿ ಬಂದೇವಿ. ಇನ್ನೂ ಅಲ್ಲಿ ಆಟೋಮೊಬೈಲ್ಸ್ ಅಂಗಡಿ ಅದಾವೆ. ಅಲ್ಲೇ ಒಂದು 4 ಅಂಗಡಿ ಕೇಳೋಮ. ರೇಟ್ ಎಷ್ಟೈತಿ ಅದು ಇದೆಲ್ಲ ಕನ್ಫರ್ಮ್ ಮಾಡಿಕೊಂಡು ಎಲ್ಲ ನಿಮ್ಗೆ ಸಿಗ್ತೇವೆ. 2000 years later. ಓಕೆ ಗೈಸ್, ಕಂಪ್ನಿಗಂತೂ ರೀಚ್ ಆಗೀವಿ. ಇದು ಗಾಡಿ ಅಂತೂ ಇಡಬೇಕೋ ಇಲ್ಲೋ ಅಥವಾ ಟಯರ್ ನೋಡ್ಕೋಬೇಕು. ಬೇರೆ ಬೇರೆ ಕಂಪ್ನಿಗೆ ಹೋಗಿ ಬೇರೆ ಬೇರೆ ಅಂಗಡಿಗೆ ಹೋಗಿ ಎಲ್ಲ ಟಯರ್ಸ್ ನೋಡ್ಕೋಬೇಕು. ಇದ್ರದ್ದು ಹೆಂಗೇನು ಪರಿಸ್ಥಿತಿ ಅಂತೇಳಿ. ಮತ್ತು ಇದ್ರದ್ದು ಭಾಳ ಸೀನ್ ಅದಾವ್ರಿಪ್ಪ. ಲೈಕ್ ಫುಲ್ ಅಂದ್ರೆ ಫುಲ್ ಹೋಗ್ಬಿಟ್ಟಿದ್ದು ಗಾಳಿ. ಅದ್ರ ಮ್ಯಾಗ ಅದಕ್ಕೆ ಹೊಡೆದಾಡತ್ತೀವಿ. ನೋಡೋ ಏನು ತೊಗೊಳಕ್ಕಿದ್ದಿಲ್ಲ ಇವತ್ತು. ಬರೀ ಎರಡು ಚೇಂಜ್ ಮಾಡ್ಬೇಕು. ಇದು ಇನ್ನೊಂದು ಇದು ಟ್ಯೂಬ್ಲೆಸ್ ಟಯರ್ ಅಲ್ಲ, ಟ್ಯೂಬ್ ಇದ್ದಿದ್ದು ಟಯರ. ಮತ್ತು ಇದ್ರದ್ದು ಈಗೆಲ್ಲ ಟ್ಯೂಬ್ಲೆಸ್ ಬರತ್ತವ ಬಿಡ್ರಿ. ಇದ್ರದ್ದು ಈಗ ಟ್ಯೂಬ್ ವಿತ್ ಟಯರ್ 2 ತೊಗೋಬೇಕು.
ನೋಡೋ ಏನೇನು ಸೀನ್ ಆಕೈತಿ ಇದ್ರ ಪಾರ್ಟ್ಸ್ ಅಂತೂ ಸಿಕ್ಕವ ಮತ್ತು ಇದೊಂದು ಅಳ್ಗಾಡತ್ತೈತಿ ಇದೊಂದು ಲೈಕ್ ಅಳ್ಗಾಡತ್ತೈತಿ ಏನು ಸೀನ್ ಆಗೈತೆನ ಬರೀ ಇದಂತರೂ ಇಲ್ಲೇ ಇರಲಿ ನೋಡೋಮ್ ಎಲ್ಲ ಅಂಗಡಿಗೆ ಅಡ್ಡಾಡಿ ಬರೋಮ್ಮ ಏನಕ್ಕೈತೆ ಪರಿಸ್ಥಿತಿ ನೋಡೋಮ್ ಗ್ಯಾರೇಜಿಗೆ ಹಾಕಿಸ್ಬೇಕು ಅದೊಂದು ಐತಿ ಮಿರರ್ ಒಂದು ಏನೋ ಪಿಕ್ಚರ್ ಆಗೈತಿ ಇವತ್ತು ಆಗಲೇ ಒಂದಾದ್ರೆ ಒಂದು ಸರಿ ಆದರೆ ಒಂದು ಕಡೆ ತಪ್ಪಕ್ಕೋ ನಮ್ಮ ಪಿಕ್ಚರ್ ಹಾಕೈತವ ಬರ್ರಿ ಬಡ ಗಾಡಿ ಎಬ್ಬಿಸ್ಕೊಂಡೆ ನಿಮಗೆ ಮನ್ಯಾಗ ಸಿಗ್ತೀನಿ ಟೈರ್ಸ್ ಎಲ್ಲ ತೊಗೊಂಡು 5 minutes later. ಓಕೆ ಗಾಯ್ಸ್ ಫೈನಲಿ ಟಯರ್ ಮತ್ತು ಟ್ಯೂಬ್ ಎರಡು ತೊಗೊಂಡೈತಿ ಚೆಕ್ ಮಾಡಿ ಫುಲ್ ಅಂದ್ರೆ ಫುಲ್ ಐತಿ ಇದು ಒಳಗಿಂದ ಅವ್ರದ್ದು ಕೊಟ್ಟಾರ ಬಿಡ್ರಿ ಇನ್ನೊಂದು ಏನು ಸೀನ್ ಆಗೈತೆ ಅಂದರೆ ಒಳಗಿಂದ ಇಲ್ಲಿ ಚಲೋ ಐತ್ರಿಪ್ಪ ಲೈಕ್ ಇದು ಗಾಡಿ ಚಲೋ ಮುಂದಿನ ಗಾಲಿ ಚಲೋ ಐತಿ ಹಾಂ ಮುಂದಿನ ಗಾಲಿ ಹೋಗೈತ್ರಿ ಹಾಂ ಇಲ್ಲೆಲ್ಲ ಕ್ರ್ಯಾಕ್ ಬಿದ್ದು ಇಲ್ಲಿ ಒಳಗಿನ ಒಂದು ಕಡೆ ಅಂತೂ ಟ್ಯೂಬ ಕಾಣತ್ತೆ ಇದು ಇನ್ನೊಂದು ಟ್ಯೂಬ್ಲೆಸ್ ಇಲ್ಲ ಅದು ಮತ್ತು ಟ್ಯೂಬ್ಲೆಸ್ ಹಾಕ್ಬೇಕಂತಂದ್ರೆ ಲೈಕ್ ಇವು ಫಿಟ್ ಆಗ್ಬೇಕಲ್ರಿ ಡಿಶ್ ಎಲ್ಲ ಫಿಟ್ ಆಗ್ಬೇಕಲ್ಲ ಅದ್ರ ಸಂಬಂಧ ಇಲ್ಲಿ ಚೆಕ್ ಮಾಡಿರಿ ಫುಲ್ಲು ಹೋಗ್ಬಿಟ್ಟಾವ ಫುಲ್ ಕ್ರ್ಯಾಕ್ಸ್ ಎಲ್ಲ ಬಂದ್ಬಿಟ್ಟಾವ ವಯಸ್ಸಾಗ್ಬಿಟ್ಟಿತ್ತು ಅದಕ್ಕೂ ಫುಲ್ಲು ಕ್ರ್ಯಾಕ್ಸ್ ಎಲ್ಲ ಬಂದ್ಬಿಟ್ಟಾವ ಇಲ್ಲಿ ಅಂತ ಆತ ಇಲ್ಲ ಆತ ಇದು ನೀನು ಹಾಕ್ಸಿದ್ ಬಿಡ್ರಿ ಡಿಶ್ ಇಲ್ಲ ಆತ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಕ್ರ್ಯಾಕ್ಸ್ ಬಂದ್ಬಿಟ್ಟಾವ ಇಲ್ಲೇ ಮತ್ತು ಇಲ್ಲಿ ಎಲ್ಲ ಕಡೆ ಹಾಂ ಸೊ ಅದಕ್ಕೋಸ್ಕರ ಈಗ ಇದು ಚಲೋ ಇಲ್ಲ ಇದು ಹಾಕಿಸ್ಬೇಕು ಬಿಡ್ರಿ ಅದಕ್ಕೆ ಈ ಗಾಲಿ ತೊಗೊಂಡೈತಿ ಮುಂದಿನ ಗಾಲಿ ತೊಗೊಂಡೈತಿ ಹಾಂ ಲೈಕ್ ಮತ್ತು ಇದು ಹಿಂದಿನ ಗಾಲಿ ಆಲ್ಮೋಸ್ಟ್ ಆಲ್ ಬಟನ್ಸ್ ಎಲ್ಲ ಅದಾವಿಪ್ಪ ಬಟನ್ಸ್ ಆತ ಯಾವುದೋ ಕ್ರ್ಯಾಕ್ ಬಿದ್ದೈತಿ ಇಲ್ಲೆಲ್ಲ ಕ್ರ್ಯಾಕ್ ಬಿದ್ದೈತಿ ಮತ್ತು ಆಲ್ಮೋಸ್ಟ್ ಆಲ್ ಡಿಶ್ ಎಲ್ಲ ಚಲೋ ಐತಿ ಬಿಡ್ರಿ ಡಿಸ್ಕೆಲ್ಲ ಚಲೋ ಐತಿ ಇಲ್ಲಿ ಅದು ಕ್ರ್ಯಾಕ್ ಬಿದ್ದೈತಿ ಇಲ್ಲ ಅನ್ನಂಗಿಲ್ಲ ಅಷ್ಟು ಕಷ್ಟ ಬಿದ್ದೈತಿ ಇಲ್ಲಿ ಆಯ್ತು ಬಿದ್ದೈತಿ ಇದು ಆಲ್ಮೋಸ್ಟ್ ಆಲ್ ಅಪ್ಪಾರ ಏನು ಅನ್ನತ್ತಾರ ಲೈಕ್ ಮುಂದಿಂದಷ್ಟು ಹಾಕ್ಸುಮ್ಮ ಹಿಂದಿಂದ ಇರಲಿ ಅಂತ ಅನ್ನತ್ತಾರ ಇದು ಸೌದೈತೆ ಆಲ್ಮೋಸ್ಟ್ ಆಲ್ ಎಲ್ಲ ಸ್ವಲ್ಪ ಬಟನ್ಸ್ ಹೋಗ್ಯಾವ ಇದ್ರು ಇಲ್ಲಿ ಕ್ರ್ಯಾಕ್ಸ್ ಅಂತ ಬಿದ್ದಾವ ಇದು ಚೇಂಜ್ ಮಾಡಿಸೋದಿದ್ರೆ ಇದನ್ನೂ ಚೇಂಜ್ ಮಾಡಿಸೋಮ್ಮ ಫುಲ್ ಕ್ರ್ಯಾಕ್ ಎಲ್ಲ ಬಿದ್ದುಬಿಟ್ಟಾವ ಆಲ್ಮೋಸ್ಟ್ ಅಲ್ಲಿ ಯಾವಾಗ ಅದು ಗಾಡಿ ತೊಗೊಂಡು ನಾವು ಸೆಕೆಂಡ್ ಹ್ಯಾಂಡ್ ಬಿಡ್ರಿ ಈಗ ಸೆಕೆಂಡ್ ಹ್ಯಾಂಡ್ ಆಯ್ತು ಹೊಳ್ಳಿಗೆ ಏನು ಹಾಕ್ಸಿಲ್ಲ ನಾವು ಟಯರ್ ಗೀರ್ ಆಯ್ತು ಎಲ್ಲ ಅವಾಗ ಕೊಟ್ಟಿದ್ದ ಹಾಕ್ಸ್ಯಾರ ಕಂಪ್ನಿಯೂ ಅನ್ನಿಸ್ತೈತಿ ಇದು ಒಳ್ಳೆ ಹಾಕ್ಸಿಲ್ಲ ಅನ್ನಿಸ್ತೈತೆ ಅವ್ರು ಎದಕ್ಕಂದ್ರೆ ಇದು CNT ಇದ್ರದ್ದು ಇದೆ ಇದಕ್ಕೆ ಸೆಟ್ ಇದೆ ದೊಡ್ಡ ಕಂಪ್ನಿದ ಇದೆ ಅದು ಕಂಪ್ನಿದ ಬರ್ರಿ ಅಪೋಲೋ ಅಂತಲೇ ಐತಿ ಅದು ಕಂಪ್ನಿದ ಇದು ಅದಕ್ಕಿಂತ ದೊಡ್ಡ ಕಂಪ್ನಿ ಟಯರ್ಸ್ ಇಲ್ಲಿ ಮಟ್ಟ ಬಂದಿರ್ತಾವೆ ಅದಕ್ಕಂದ್ರೆ ಕಂಪ್ನಿಯವರ ದೊಡ್ಡದು ಹಾಕ್ಸಿದ್ದು ಬಿಡ್ರಿ ಎಷ್ಟು ರೊಕ್ಕ ಕೊಡತ್ತಾರ ಅಂತಂದ್ರೆ ಕಂಪ್ನಿಯವ್ರ ಟಯರ್ ಇರ್ತಾವೆ ಅದು ಕಂಪ್ನಿ ಟಯರ್ ಐತಿ ಲೈಕ್ ಯಾರಂತಂದ್ರೆ ಚೆಕ್ ಮಾಡಿ ಒಂದು ಸೆಕೆಂಡ ರೆಲ್ಕೋ ಐತಿ ಇದು ಟಯರ್ ಐತಿ ಕಂಪ್ನಿ ಟಯರ್ಸ್ ಅದಾವ ಅದು ಇದು ದೊಡ್ಡ ಕಂಪ್ನಿ ಆಗ್ತೈತ್ರಿ ಇದು ಸಿಮೆಂಟ್ ಐತೇನ ಇದೈತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹಾಕೋ ನಮ್ಮ ಕಡೆ मैम डोंट नो कि डबल सवारी लगी है ಇದು ಅಂತೂ ದೊಡ್ಡ ಕಂಪ್ನಿ ಅದಕ್ಕಿಂತ ನೋಡೋಮ್ ಅದು ಹಾಕ್ಸಮ್ಮ ಎಷ್ಟು ಬರ್ತೈತೆ ನೋಡೋಮ್ ಆ ಟಯರ್ಸ್ ಇದ್ರ ಟಯರ್ಸ್ ಆಗೈತಿ ಆಲ್ಮೋಸ್ಟ್ ಆಲ್ 1:42 ಆತ ಹೋಗಿ ಇನ್ನೂ ಬ್ಲಾಗ್ ಎಡಿಟ್ ಮಾಡ್ಬೇಕು ಭಾಳ ಕೆಲಸ ಅದಾವ ಬಟನ್ಸು ಹೋಗ್ಯಾವ ಇದ್ರು ನೋಡೋಮ್ ಏನೇನು ಸೀನ್ ಆಕೈತಿ ಫಟಾಫಟ್ ಇದು ಹೋಗಿ ಹಾಕ್ಸೋದು ಯಾವಾಗ ಆಕೈತಿ ನೋಡೋಮ್ಮ ಈಗ ಮತ್ತು 12ನೇ ತಾರೀಕು ಎಕ್ಸಾಮ್ಸ್ ಅದಾವ ಬರ್ರಿ ಇದೊಂದು ಟಯರ್ ಅಂತ ತೊಗೊಂಡೈತಿ ಇದಂತೂ ರೆಡಿ ಇದೆ ಹೋಗಿ ಹಾಕ್ಸೋದು ಅಷ್ಟೇ ಹೋಗಿ ಹಾಕ್ಸಿದ್ರೆ ಅವ್ನು ಜವಾಬ್ದಾರಿ ಮುಗಿಸೈತಿ ಇಲ್ಲಿ ಯಾರ್ಯಾರು ಹಾಕಂಗಿಲ್ಲ ಅಂತ ನಾ ಪಂಚರ್ ಅಂಗಡಿಯಾಗ ಅಷ್ಟೇ ಹಾಕ್ತಾರಂತ ನಿಮ್ಗೆ ಎಲ್ಲಿ ಸಿಕ್ಕೇನು ಸೀದಾ ಈಗ ಮನೆ 2000 years later. ಆಶೀರ್ವಾದ ತೊಗೊಂಡಮ್ಮ ಹನುಮಾನ್ಜಿದ ಆಶೀರ್ವಾದ ತೊಗೊಂಡು ಕಾಯಸಿನ ಜವಾಬ್ದಾರಿ ಇತ್ತು ಒಳಗೆ ತೊಗೊಂಡು ಹೋಗಮ್ಮ ಒಟ್ಟು ಇದು ಆಶೀರ್ವಾದ ತೊಗೊಂಡು ನಿಮ್ಗೆ ಸಿಗ್ತೇವೆ 5 minutes later. ಬರೀ ಹನುಮಾನ್ಜಿದವ್ರದ್ದು ಆಶೀರ್ವಾದನೂ ತೊಗೊಂಬೇಡೈತಿ ಹಂಗೆ ಟೈರು ತೊಗೊಂಡೈತಿ ಎಕ್ಸಾಮ್ಸು ಆಗೈತೆ ಆಲ್ಮೋಸ್ಟ್ ಆಲ್ ನಿಮ್ಗೆ ಮನ್ಯಾಗ ಸಿಗ್ತೈತಿ ಓಕೆ ಗೈಸ್ ಫೈನಲಿ ಮನೆಗಂತೂ ರೀಚ್ ಆಗಿದ್ವಿ ಫುಲ್ ಅದನ್ನೆಲ್ಲ ಮಾಡಿಸ್ಕೊಂಡು ಲೈಕ್ ಇನ್ನೂ ಮಾಡಿಸೋದೈತಿ ಟಯರ್ ಹಾಕ್ಸೋದೈತಿ ಅಪ್ಪಾಜಿ ಏನಾರ ಫ್ರಂಟ್ ಗಾಲಿ ಅಷ್ಟು ಹಾಕ್ಸೋಮ್ಮ ಬ್ಯಾಕ್ ಗಾಲಿ ಬೇಡ ಯಾಕಂದ್ರೆ ಅದು ಸ್ವಲ್ಪ ಈಗ ಬಟನ್ಸ್ ಎಲ್ಲ ಚಲೋ ಅದಾವ ಅದು ಇದಂತ ಏನತ್ತಾರ ಮುಂದಿನ ಅಂತೂ ಫುಲ್ ಗಿಸಿ ಪಿಟಿ ಎಲ್ಲ ಫುಲ್ ಹೋಗ್ಬಿಟ್ಟೈತಿ ಅದ್ರದಾಗ ಏನು ಜೀವ ಇಲ್ಲ ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ ಅದ್ರದ್ದು ಮುಂದೊಂದು ಹಾಕ್ಸೋ ಐತಿ ನಾಳೆ ಹಾಕ್ಸೋಮ ಇಲ್ಕಂದ್ರೆ ಈಗ ಟೈಮ್ ಸಿಕ್ಕ್ರಿ ಇವತ್ತು ಹಾಕ್ಸೋಮ
ಬರೀ ಫಟಾಫಟ್ ಮನೆಗಂತೂ ರೀಚ್ ಆಗಿವಿ. ಫ್ರೆಶ್ ಅಪ್ ಆಗೋ ಬರೀ ಇದ್ರದಾತ ಗಾಡಿದಾತ. ಮತ್ತೀಗ ನಮ್ಮದು ನೋಡ್ಕೊಳೋಣ. ಗಾಡಿಗಂತೂ ಎಲ್ಲ ರೆಡಿ ಐತಿ. ಈಗ ಗಾಡಿಗೆ ಗಾಲಿ ತಂದೇವಿ. ನಮ್ಮ ಗಾಡಿಗೆ ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಗಿಟ್ರೋಲ್ ಎಲ್ಲ ಹಾಕೊಂಡು ಅದನ್ನು ಊಟ ಗಿಟ ಎಲ್ಲ ಮಾಡೋಣ. ಊಟ ಎಲ್ಲ ಮಾಡಿ ನಿಮ್ಗೆ ಸಿಗ್ತೇವೆ. ಎಕ್ಸಾಮ್ಸ್ ಹೆಂಗೆ ಅಂತೇಳಿ ಕೇಳಬೇಡ್ರಿ ಅಷ್ಟೇ. 5 minutes later. ಓಕೆ ಗೈಸ್, ಫೈನಲಿ ಎಕ್ಸಾಮ್ಸ್ ಎಲ್ಲ ತಕ್ಕ ಮಟ್ಟಿಗೆ ಆಗ್ಯಾವ ಅನ್ನಿಸ್ತೈತೆ ನನಗೆ. ನೋಡೋ ಮೇನ್ ಸೀನಿಗೆ 5 minutes later. ಬಂದು ಫ್ರೆಶ್ ಅಪ್ ಎಲ್ಲ ಹಂಗೆ ಸ್ವಲ್ಪ ಅಭ್ಯಾಸ ಅಂತೂ ಮಾಡೋಕ್ಕಾಗಲಿ. ಯಾಕಂದ್ರೆ ಟೈಮ್ ಅಂತೂ ಸಿಗಲಿಲ್ಲ. ರಿಸಲ್ಟ್ ಫಸ್ಟ್ ಸೆಮಿನ ರಿಸಲ್ಟ್ ಸ್ವಲ್ಪ ಸಮಾಧಾನಕರ ಬರ್ತೈತಿ. ಹೆಂಗೆ ಬಂದೈತೆ ಅಂದ್ರೆ ಲೈಕ್ ಲಾಸ್ಟ್ನೇ ಸಮಾಧಾನಕರ ಪ್ರಶಸ್ತಿ ಅಂತ ಕೊಡ್ತಾರಲ್ಲ ಲಾಸ್ಟ್ನಾಗ ಆ ಥರ ಆಗೈತಿ. ಆದರೂ ಏನಕ್ಕೈತಿ ನೋಡಮ್ಮ. ಹಂಗೆ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.